ಸತ್ಯವನ್ನ ನಾನು ನೀವು ಯಾರೂ ಮರೆಮಾಚಬಾರದು. ಟೀಕೆ ಮಾಡೋಣ, ಆರೋಗ್ಯಕರವಾಗಿರ್ತಕ್ಕಂಥ ಟೀಕೆ ಮಾಡೋಣ. ನಿಮ್ಮ ಆರೋಗ್ಯಕರ ಟೀಕೆಗೆ ನನ್ನ ಯಾವತ್ತೂ ಸ್ವಾಗತ ಇದೆ. ಇನ್ನು ಮೊನ್ನೆ KV ಕಲ್ಲೇರುದ್ರೇಶಣ್ಣವರು ಒಂದೆರಡು ಸಾರಿ ಅವರಿಗೂ ನನಗೂ ಚರ್ಚೆ ಮಾಡಂತ ಸಂದರ್ಭ ಆ ಮನುಷ್ಯನೇ ನನಗೆ ಒದಗಿಸ್ಕೊಟ್ಟ. ನಾನು ಹೇಳಿದಾಗ ಅವರು ಇಂಥ ಜಲ, ನೆಲ, ಭೂಮಿ ಈ ವಿಷಯವಾಗಿ ಸಾರ್ವಜನಿಕ ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ತಾ ಸಂದರ್ಭ ಬಂದಾಗ ನಾನು ಮೊನ್ನೆ ಅವ್ರಿಗೆ ಹೇಳಿದೆ ಒಂದೆರಡು ವಿಷಯಗಳನ್ನು. ಅವರು ನನ್ನ ರಾಜಕೀಯ ಗುರುಗಳು, ಹಿರಿಯರು ಮತ್ತು ಇಂಥವಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಹೇಳಿ ಕೇಳಿ ಹೋರಾಟದ ನೀರಾವರಿ ಹೋರಾಟದಲ್ಲಿದ್ದೀರಿ ಅನ್ನೋಂಥ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಾನು ಅವ್ರನ್ನ ಮಾತಾಡಿದಾಗ ಅವರು ಮೊನ್ನೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ದೇವೇಂದ್ರಪ್ಪಗೆ ಮಾಹಿತಿ ಕೊರತೆ ಇದೆ. ನಾನು ಅಖಂಡಜ್ಞಾನಿ ಸರ್ವಜ್ಞ ಅಂತ ಎಂದು ಹೇಳಿದ್ರಿ ಕಲೇಶಣ್ಣ? ನಾನು ನಿನಗೆ ಹೇಳಿದೆ ನಿನಗೆ ನಾನು ಸರ್ವಜ್ಞಪ್ಪ ಅಂತ. ನಾನಂದು ನನಗೆ ತಿಳುವಳಿಕಿಲ್ಲ ಅಂದ್ರೆ ನೀನು ಆ ಮಾತು ಹೇಳು. ಅಲ್ರಿ ಕಲೇಶಪ್ಪನವರೇ, ಮೊನ್ನೆ ಶನಿವಾರದ ದಿನ ಈ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ಚಿತ್ರದುರ್ಗ ಮುರುಘಾ ಮಠದಲ್ಲಿತ್ತು, ಅನುಭವ ಮಠದಲ್ಲಿ. ಅಲ್ಲಿ ಎಲ್ಲರೂ ಬಂದರೆ ಬಿಟ್ಟು, ಜಗಳೂರು ಶಾಸಕನ ಬಿಟ್ಟು ರಾಮಲಿಂಗಾರೆಡ್ಡಿ ನೀರಾವರಿಗೆ ಬೆಳೆ ಪೇಪರ್ ಮೇಲೆ ಕೊಟ್ಟಿದೆಯಲ್ಲ ಆಗ್ತದ? ಮಂತ್ರಕ್ಕೆ ಮಾವಿನಕಾವು ಉದುರ್ತವೇನೋ ಕಲೇಶಣ್ಣ? ಉದುರ್ತಾವ? ಇದ ನಿನ್ನ ಅನುಭವ? ಇದೇ ನಿನ್ನ ಕಾಳಜಿ? ಬಾ, ರೆಡಿ ಇದ್ದೀನಿ, ಈಗಲೇ ರೆಡಿ ಇದ್ದೀನಿ, ಹೋಗೋದು ನಡಿ. ನಿಮ್ಮ ಮಂತ್ರಿ ತಕ್ಕ ಹೋಗಪ್ಪ ಅಂದ್ರೆ ನಮ್ಮ ಮಂತ್ರಿ ತಕ್ಕ ಹೋಗಿ ಅರ್ಜಿ ಕೊಟ್ಟು ಬಂದಿದೀಯ. ನಿನಗೆ ಇಂಥ ಮಾಹಿತಿ ಇದೆಯಾ ಹೊರತು ನಗುತ್ತಾರೆ ನೋಡಿ ಎಲ್ಲ. ಆಗ ಉತ್ತಮವಾಗಿ ಸ್ಪಂದಿಸ್ಬಿಟ್ರಂತೆ. ನಾವಿಲ್ಲಿ ಎರಡು ಕೈ ಜೋಡಿಸ್ಕೊಂಡು ಗಂಟುಗಟ್ಟಲೆ ಬೆಳಗಿನಿಂದ ಕುಳು ನೀರಿಂದ ನಿಂತರೆ ನಮಗೆ ನೋಡೋಣ ಬಿಡಪ್ಪ ಅನ್ನಂಥದ್ದು ನೀರಾವರಿ ಸಚಿವರು, CM, DCM ಎಲ್ಲ ಹೇಳಿದ್ರೆ ಇದು ಹೋಗಿ ಕೊಟ್ಟಾಕಿ ಮತ್ತೆ ಇನ್ನೇನ್ ಮಾಡ್ತಾರೆ? ಕ್ಯಾರಿಕೇಟರ್ಗೆ ಇನ್ನೇನ್ ಮಾಡ್ತಾರೆ? ಇಸ್ಕೊಂಡು ಡಬ್ಬೆಗೆ ಹಾಕಿದ್ದಾರೆ, ನೀನು ಹೋಗಂದ್ರೆ ಉತ್ತಮವಾಗಿ ಬಂದ್ಬಿಡ್ತಾರೆ ನೀರು ಆಗ್ಲಿಲ್ಲ ಅಲ್ಲಿಂದ. ಇಂಥ ಆಟಗಳು ನನ್ನ ಹತ್ರ ನಡೆಯೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಏನು ನಿನ್ನ ಕೊಡುಗೆ? ಮಾಜಿ ಶಾಸಕರು ಏನ್ ನನಗೆ ಸಪೋರ್ಟ್ ಮಾಡಿದ್ರಿ? ಹೋಗಿ ನೋಡಿ. ಅಲ್ಲಿ ಹೇಳ್ಕೊಳ್ತೀಯಲ್ಲ ಅಂಕೆ ಸಂಖ್ಯೆನಲ್ಲಿ 70 ನನಗೆ ಕೋಡ್ ಬಂದವು ಅಂತೇಳಿ ಏನ್ ಕಡು ಕಟ್ಟೆ ಹಾಕಿದೀಯಾ? ಜನ ಮಾತಾಡ್ತಾರೆ, ಹೋಗಪ್ಪ. ಒಟ್ಟ ಕುದಿಯನ್ನು ಏರದವನು ಶೂರನೂ ಅಲ್ಲ, ಧೀರನೂ ಅಲ್ಲ. ಈಗೂ ಕಾಲ ಮಿಂಚಿಲ್ಲ. ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗೋಣ. ನಾನೇ ಕರ್ಕೊಂಡು ಹೋಗ್ತೇನೆ ರಾಜ್ಯ ಸರ್ಕಾರದ ಹತ್ರ, ಮುಖ್ಯಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ, ನೀರಾವರಿ ಸಚಿವರ ಹತ್ರ. ನೀವು ಕರ್ಕೊಂಡೋಗಿ ನಿಮ್ಮ ಪ್ರಧಾನಿ ಹತ್ರ. ಐದ ತಗೊಳ್ತೀಯಾ? ಆಯ್ತಾ ತಾಕತ್ತು? ಇಂಥಕ್ ಬಾರಪ್ಪ ಸ್ಪರ್ಧೆ, ಇಂಥಕ್ ಮಾಡೋಣ. ಯಾಕೆ ಹೇಳಿದ್ರಿ ಸಾಹೇಬರು? ಅವಲೋಕನ ಮತ್ತು ಆತ್ಮಾವಲೋಕನ ಮಾಡ್ಕ್ಯ. ಹಾಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತೆಲ್ಲ ಮಾಡಿದ್ದಾರೆ.